ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಉತ್ತರ ಕನ್ನಡ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿದ್ದೇನೆ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೇನೆ. ನಾವು ಹೇಳುವಂಥ ವಿಷಯ ಏನಂದರೆ, ಯಾಣದ ಭಾಗದ ವಿಷಯವನ್ನು ಕಳೆದ ಬಾರಿ ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈಗ ವಿವರವಾಗಿ ಹೇಳ್ತಾ ಇದ್ದೇನೆ. ಯಾಣದ ವಿಷಯಕ್ಕೆ ಬಂದಾಗ, ಈಶ್ವರನಾದವನು ದಿನನಿತ್ಯ ಭಸ್ಮವನ್ನು ತಂದು ಹಣೆಗಚ್ಕೊಳ್ಳುವಂಥ ಕಾರ್ಯದಲ್ಲಿ ಇರ್ತಾನೆ. ಆಗ ಪಾರ್ವತಿಯಾದವಳು ದಿನನಿತ್ಯ ಭಸ್ಮವನ್ನು ತಂದು ಕೊಡ್ತಾಳೆ. ಆ ಸಮಯದಲ್ಲಿ ಒಂದು ದಿನ ಭಸ್ಮ ಸಿಗೋದಿಲ್ಲ ಆಕೆಗೆ. ಆದ ನಂತರ ಅವರು ಭಸ್ಮ ಸಿಗದ ಕಾರಣ ಆ ಭಸ್ಮ ತರೋದಕ್ಕೆ ಭಸ್ಮಾಸುರನನ್ನು ನೇಮಕ ಮಾಡ್ತಾನೆ ಆತ, ಈಶ್ವರನಾದವನು. ಭಸ್ಮಾಸುರನ ನೇಮಕ ಮಾಡಿದಾಗ ಭಸ್ಮಾಸುರನಿಗೂ ಒಂದು ದಿನ ಭಸ್ಮ ಸಿಗೋದಿಲ್ಲ ಅವನಿಗೆ. ಆ ಸಮಯದಲ್ಲಿ ಈಶ್ವರ ಆತನಿಗೆ ಒಂದು ವರ ಕೊಡ್ತಾನೆ. ವರ ಏನಂದ್ರಪ್ಪ, ಅಲ್ಲಿ ನೀವು ಏಜ್ ಆದವ್ರು, ಏನು ಮುದುಕಾದವ್ರು ಏನಿರ್ತಾರೆ ಅಂಥದ್ದು ಯಾರು ಸಿಗದ ಸಮಯದಲ್ಲಿ ಮುದುಕರಾದವ್ರು ಯಾರ್ದೋ ಒಂದು ತಲೆ ಮೇಲೆ ಕೈ ಇಟ್ಕೊಂಡು ಅವನ ಭಸ್ಮ ತಗೊಂಡು ಬಾ ಅಂತ ಹೇಳಿರ್ತಾನೆ. ಆತ ವರ ಕೊಡ್ತಾನೆ ಭಸ್ಮಾಸುರನಿಗೆ. ಭಸ್ಮಾಸುರ ಏನು ಮಾಡ್ತಾನೆ ಅಂದರೆ, ಒಂದು ಸ್ವಲ್ಪ ದಿನ ಮಟ್ಟಿಗೆ ಅದು ವರವನ್ನು ಸಮನಾಗಿ ಒಳ್ಳೆಯದಕ್ಕೆ ಬಳಸ್ಕೊಳ್ತಾನೆ. ಕ್ರಮೇಣವಾಗಿ ಆತ ದುರುಪಯೋಗ ಪಡಿಸ್ಕೊಳ್ತಾ ಹೋಗ್ತಾನೆ. ಅದನ್ನು ಕಂಡ್ಕಂಡರ ತಲೆ ಮೇಲೆ ಇಡುವಂಥದ್ದು ಎಲ್ಲ ಮಾಡ್ತಾ ಹೋಗ್ತಾನೆ. ನಂತರ ದಿನದಲ್ಲಿ ಆತ ಪಾರ್ವತಿ ಮೇಲೂ ಕೂಡ ಕಣ್ಣಾಕ್ಬಿಟ್ಟು ಈಶ್ವರನ ತಲೆ ಮೇಲೂ ಕೈ ಹಿಡಿಯೋದಕ್ಕೆ ಆತ ಹೋದವಾಗ ಈಶ್ವರನಾದವನು ಓಡುತ್ತಾ ಬಂದು ಯಾಣದ ಭಾಗದಲ್ಲಿ ಏನು ನಾವು ಭೈರವೇಶ್ವರ ಗುಡ್ಡ ಅಂತ ಏನು ಹೇಳ್ತೀವಿ, ಆ ಗುಡ್ಡದ ಒಳಗೆ ಆತ ಅಡುಗೆ ಕುಳಿತಿರ್ತಾನೆ. ದೇವಾನುದೇವತೆಗಳು ಒಂದು ಇದ್ರ ಮೇಲೆ ಇರ್ತದೆ. ಯಾಕಂದರೆ ಅವರಿಗೆ ಒಂದು ಭಯ ಶುರು ಆಗ್ತದೆ. ಆ ಸಮಯದಲ್ಲಿ ವಿಷ್ಣು ಆದವನು ಮೋಹಿನಿಯ ರೂಪದಲ್ಲಿ ಬಂದು ಅದು ಭಸ್ಮಾಸುರನಿಗೆ ಒಂದು ನೃತ್ಯದ ಮೂಲಕ ನೃತ್ಯವನ್ನು ಮಾಡ್ತಾರೆ ಇಬ್ಬರು. ಆಗ ಅವನ ತಲೆ ಮೇಲೆ ಆತ ಕೈ ಇಟ್ಕೊಳ್ತಾನೆ. ಭಸ್ಮಾಸುರ ತಲೆ ಮೇಲೆ ಕೈ ಇಟ್ಕೊಂಡಾಗ ಆತ ಭಸ್ಮ ಆಗ್ತಾನೆ. ಭಸ್ಮ ಆದ ನಂತರ ಮೋಹಿನಿ ರೂಪದಲ್ಲಿ ಹರಿ ಇರ್ತಾನೆ. ಹರನಾದವನು ಈಶ್ವರನು ಗುಹೆ ಭಾಗದಿಂದ ಹೊರ ಬಂದ ನಂತರ ಆತ ಇಬ್ಬರ ಮಿಲನ ಆಗ್ತದೆ. ಮಿಲನ ಆದವಾಗ ಹುಟ್ಟಿದವನೇ ಈ ನಾವೇನು ಅಯ್ಯಪ್ಪ ಸ್ವಾಮಿ, ಮಣಿಕಂಠ, ನೂರಾರು ಹೆಸರುಗಳಿಂದ ನಾವು ಕೂಗ್ತೀವಿ. ಅಯ್ಯಪ್ಪ, ಮಣಿಕಂಠ, ಹರಿಹರ ಸುತ. ಆವತ್ತಿನಿಂದ ಹರಿಹರ ಪುತ್ರ ಅಂತ ಒಂದು ಅವನಿಗೆ ಬಿರುದು ಬರ್ತದೆ. ಹರಿಹರನಿಂದ ಮಿಲನದಿಂದ ಒಂದು ಜನನ ಪಡೆದಂಥ ಆ ಹುಡುಗನಿಗೆ ಹರಿಹರ ಸುತ ಅಂತ ಒಂದು ಆತನಿಗೆ ಹೆಸರು ಬರ್ತದೆ. ಆ ಸಮಯದಲ್ಲಿ ಈ ಯಾಣದ ಭಾಗದಲ್ಲಿ ಗುಡ್ಡದ ಒಳಗೆ ಆತ ಮಗುವನ್ನು ಅಲ್ಲಿ ಬಿಟ್ಟು ಹೋದ ನಂತರ ಕೇರಳ ಭಾಗದಲ್ಲಿರುವಂಥ ರಾಜನಾದವನು ಪಂದಳ ರಾಜ ಅಂತ ಅವನಿಗೆ ಆಕಾಶವಾಣಿ ಆಗ್ತದೆ. ಆತರ ಕನಸಿನಲ್ಲಿ ಹೇಳ್ತಾರೆ ದೇವರಾದವರು, ನಿಮ್ಮ ಇಂತಿಂಥ ಒಂದು ಜಾಗದಲ್ಲಿ ಈ ಥರದ ಒಂದು ಹುಡುಗಿ ಇದ್ದಾನೆ, ಅದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಮಹೇಶಿಯ ಸಂಹಾರದ ಒಂದು ಅವಶ್ಯಕತೆ ಇರೋದ್ರಿಂದ ಆತನನ್ನು ನೀನು ತಂದು ಸಾಕ್ಕೊಳ್ಬೇಕಂತ ಹೇಳ್ತಾರೆ. ನಂತರದಿಂದಲೇ ಪಂದಳ ರಾಜನಾದವನು ಆತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆತನ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಆತನಿಗೆ ಅದಕ್ಕಾಗಿ ಮತ್ತು ಇನ್ನೊಂದು ಹೆಸರು ಪಂದಳ ರಾಜನ ಮಗನಾಗಿ ಇದು ಆಗ್ತಾನೆ. ನಂತರ ದಿನದಲ್ಲಿ ಆತ ಮಹೇಶಿಯ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಮಾಡಿ ಆದ ನಂತರ ಆಕೆ ಒಂದು ಮಾತು ತಗೊಳ್ತಾರೆ. ಅಯ್ಯಪ್ಪನ ಹತ್ರ ಆಕೆ ಮಹೇಶಿ ಆದವಳು ಒಂದು ಮಾತು ತಗೊಳ್ತಾಳೆ. ಏನು ಮಾತಂದರೆ, ನಿನ್ನ ಕಾಲಿನ ಹತ್ತಿರ ಪ್ರತಿ ವರ್ಷ ಒಂದು ಕನ್ಯಾಸ್ವಾಮಿ ಬರದೇ ಇದ್ದರೆ ಆ ದಿನ ನಿನ್ನ ಮದುವೆ ಅಂತ ಒಂದು ಮಾತು ತಗೊಳ್ತಾಳೆ. ಆತ ಅದಕ್ಕೆ ಬದ್ಧನಾಗಿರ್ತಾನೆ. ಆದವಾಗ ಪ್ರತಿಯೊಂದು ವರ್ಷದಂದು ಕನ್ಯಾಸ್ವಾಮಿಗಳು ಹೋಗ್ತಾ ಇರ್ತಾರೆ. ಆದರೆ ಕನ್ಯಾಸ್ವಾಮಿ ಆದವರು ಕಡ್ಡಾಯವಾಗಿ 45 ದಿನ ನಾನ್ ವೆಜ್ ಏನು ನಾವು ಮೀನು ನಾನ್ ವೆಜ್ ಏನು ಅಂತೀವಲ್ವ, ಮಾಂಸಾಹಾರಿ ಪದಾರ್ಥವನ್ನು ತ್ಯಜಿಸಬೇಕು. ಅದು 45 ದಿನ ತ್ಯಜಿಸಿದರೆ ನಿಮ್ಮ ದೇಹದಲ್ಲಿರುವಂತಹ ನಾನ್ ವೆಜ್ ಏನು ಪದಾರ್ಥಗಳು ಅದರದ್ದು ಅಂಶ ಇರೋದಿಲ್ಲ ಅನ್ನೋದು ಉದ್ದೇಶಕ್ಕೋಸ್ಕರ 45 ದಿನ ಕಡ್ಡಾಯವಾಗಿ ನೀವು ಮಾಡಬೇಕು, ವೈಜ್ಞಾನಿಕವಾಗಿ ನೋಡೋದಕ್ಕೆ ಹೋದರೆ. ನಂತರದಲ್ಲಿ ಅದು ಕನ್ಯಾಸ್ವಾಮಿಗೆ ಆಕೆ ಭಾಳ ತೊಂದರೆಯನ್ನು ಕೊಡ್ತಾಳೆ ಮೊದಲಿನ ಉಲ್ಲೇಖದಲ್ಲಿ ಇದೆ. ಯಾಕಂದರೆ ಅವರು ಬರೆದಿದ್ದಂಗೆ ತಡೆಯೋಕ್ಕೆ ಪ್ರಯತ್ನ ಮಾಡ್ತಾಳೆ. ಅದಕ್ಕಾಗಿ ಕನ್ಯಾಸ್ವಾಮಿ ಏನು ಮೊದಲನೇ ಬಾರಿ ಏನು ಮಾಲೆ ಹಾಕಿರ್ತಾರೆ ಅವರು ಭಾಳ ಹುಷಾರಿಯಾಗಿ ಇರಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅವನು ಕನ್ಯಾಸ್ವಾಮಿ ಯಾವ ವರ್ಷದಲ್ಲಿ ಅಲ್ಲಿ ಹೋಗೋದಿಲ್ವೋ ಆ ವರ್ಷದಲ್ಲಿ ಆಕೆ ಮದುವೆ ಅಂತ ಒಂದು ಮಾತು ತಗೊಂಡಿರ್ತಾಳೆ. ಕನ್ಯಾಸ್ವಾಮಿ ನಿರಂತರವಾಗಿ ಹೋಗ್ತಾರೆ. ಅದಕ್ಕಾಗಿ ಆತ ಯಾಣದಲ್ಲಿ
ಜನಿಸಿರ್ತಾನೆ. ಜನಿಸಿದ ನಂತರ ಹರಿಹರ ಪುತ್ರ ಅನ್ನುವಂಥ ಬಿರುದು ಸಿಗ್ತದೆ. ನಂತರ ದಿನದಲ್ಲಿ ಕೇರಳಕ್ಕೆ ಹೋದ ನಂತರ ಅವರಿಗೆ ಪದಳ ರಾಜ್ಯದ ಪಂಪಾ ನದಿಯೆಲ್ಲ ಇದೆ, ಪಂದಳ ಕಂದ ಅನ್ನೋದು ಹೆಸರು. ಆತನಿಗೆ ನೂರಾರು ಹೆಸರಿಂದ ಕರೀತಾರೆ. ಪ್ರಮುಖವಾಗಿ ಆತ ಜನನ ಪಡೆದಿರೋದು ಯಾಣದ ಭಾಗದ, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಯಾಣದ ಭಾಗದಲ್ಲಿ ಅನ್ನುವಂಥದ್ದು ಉಲ್ಲೇಖ ಇದೆ. ಯಾಕಂದ್ರೆ ಅವನು ಹರಿಹರ ಮಿಲನದಿಂದ ಆಗಿರುವಂಥ ಹುಡುಗ ಅವನು. ಯಾಕಂದ್ರೆ ಹರಿಹರ ಮಿಲನ ಯಾಣದಲ್ಲಿ ಬಿಟ್ಟರೆ ಬಾಕಿ ಎಲ್ಲೂ ಆಗಿಲ್ಲ ಹರಿಹರ ಮಿಲನ. ಅದಕ್ಕಾಗಿ ನಮ್ಮ ಒಂದು ಅಧ್ಯಯನದ ಪ್ರಕಾರ ನಮ್ಮದು ಯಾಣದ ಭಾಗದವನೇ, ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣದ ಭಾಗದಂತ ಹೇಳಿ ನಾವು ಇವಾಗ ವಿವರವಾಗಿ ನಿಮ್ಮನ್ನು ವಿಸ್ತಾರ ಮಾಡಿದ್ವಿ. ಕಳೆದ ಬಾರಿ ನಾವು ಸಂಕ್ಷಿಪ್ತವಾಗಿ ಹೇಳಿದ್ವಿ, ಈಗಾಗಲೇ ವಿವರವಾಗಿ ಹೇಳ್ತಾ ಇದ್ದೀವಿ.